ಮೇಘ್ನ, ಯಾಕಮ್ಮ ಹಾಗೆ ನೋಡ್ತಾ ಇದೆಯಾ? ಅಮ್ಮ, ಅದು ಇಷ್ಟೊಂದು ಒಡವೆ ನಿನ್ಗೇನೆ. ಬಾ, ನಾನೇ ನಿನಗೆಲ್ಲ ಹಾಕ್ತೀನಿ. ಬಾ ಬಾ. ಚೆನ್ನಾಗಿದೆಯಾ? ನನಗೋಸ್ಕರ ಇಷ್ಟೊಂದೆಲ್ಲ ಒಡವೆಗಳು ಮಾಡಿಸಿದ್ದೀರಾ. ನನಗೆ ತುಂಬ ಸಂಕೋಚ ಆಗ್ತಿದೆ ಅಮ್ಮ. ಯಾಕಂಬ ಸಂಕೋಚ? ಇದೆಲ್ಲ ನಿನಗೋಸ್ಕರನೇ ಮಾಡಿಸಿದ್ದು. ಅಮ್ಮ, ಇಷ್ಟೆಲ್ಲ ಒಡವೆಗಳನ್ನ ಹಾಕೊಳ್ಳೋಷ್ಟು ಯೋಗ್ಯಳ ನಾನು? ಮಕ್ಕಳು ಹಾಗೆಲ್ಲ ಮಾತಾಡಬಾರ್ದು. ನಮ್ಮ ಮನೆ ದೊಡ್ಡದಿದೆ, ಇದು ಆಡಂಬರಕ್ಕೆ ಒಂದು ನೆಪ ಅಷ್ಟೆ. ನಿಮ್ಗಳ ಮನೆಯೇ ಚಂದ, ನಿಮ್ಮ ಬದುಕೇ ಚಂದ. ಇಷ್ಟೊಂದು ಪ್ರೀತಿ ವಿಶ್ವಾಸ ಇದೆ ಅಲ್ಲಿ. ನನಗೆ ನಿಮ್ಮ ಮಾವಂಗೆ ಬಡವ್ರ ಮನೆ ಸೊಸೆನೇ ಬೇಕಾಗಿತ್ತು. ಅದಕ್ಕೆ ನಿಮ್ಮ ಮನೆ ಸಂಬಂಧ ಬೆಳೆಸಿದ್ದು. ಇನ್ನು ಮುಂದೆ ನೀವು ಈ ಮನೆ ಮಕ್ಕಳು, ಗೊತ್ತಾಯ್ತಾ? ಅಮ್ಮ, ನಮ್ಮಮ್ಮ ಇದ್ದಿದ್ರೆ ಆದರೆ ನಿಮ್ಮಷ್ಟೇ ಪ್ರೀತಿ ತೋರಿಸ್ತಿದ್ರು. ಬೇಜಾರು ಮಾಡ್ಕೋಬೇಡ. ಇನ್ನು ಮುಂದೆ ನಾನೇ ನಿಮ್ಮ ತಾಯಿ, ಆಯ್ತಾ? ಯಾವತ್ತಿದ್ರು ಅಮ್ಮ ಅಮ್ಮನೇ. ಅಪ್ಪಾಜಿ, ಈ ಮದುವೆಯಲ್ಲಿ ಕೊಡೋದು ತಗೊಳ್ಳೋದು ಏನಾದ್ರು ಇದ್ರೆ ಕೇಳಿ. ನೋಡಿ, ನಿಮ್ಮ ಸಂಬಂಧ, ನಿಮ್ಮ ಮಗಳು, ನಿಮ್ಮೆಲ್ಲರ ಪ್ರೀತಿ ಅದು ಮಾತ್ರ ನಮಗೆ ಬೇಕಾಗಿರೋದು. ಈ ವರದಕ್ಷಿಣೆ, ವಿಜೃಂಭಣೆ ಇದನ್ನೆಲ್ಲ ನಾನು ವಿರೋಧಿಸ್ತಾ ಬಂದವನು. ತಿಳುವಳಿಕೆಯಲ್ಲಿ ನಿಮಗಿಂತ ಚಿಕ್ಕವ್ರು ನಾವು. ಮುಂದೆ ಏನಾದರೂ ತಪ್ಪಾದರೆ ದಯವಿಟ್ಟು ಕ್ಷಮಿಸ್ಬೇಕು. ನೋಡಿ, ನೀವೇನೇ ಕಾರ್ಯ ಮಾಡಿದ್ರೂ ಅಚ್ಚುಕಟ್ಟಾಗಿ ಮಾಡ್ತೀರಾ ಅನ್ನೋ ನಂಬಿಕೆ ನಮಗಿದೆ. ಒಂದು ವೇಳೆ ನನ್ನಿಂದ ಏನಾದರೂ ನಿಮಗೆ ಸಹಾಯ ಬೇಕಾದರೆ ಯಾವ ಮುಜುಗರನೂ ಇಲ್ಲದೆ ಕೇಳಿ, ಆಯ್ತಾ ಮೂರ್ತಿ? ಆಗ್ಬೋದು ಅಪ್ಪಾಜಿ. ಸಾಹೇಬ್ ನಮಸ್ತೆ ಸರ್. ಒಂದು ನಿಮಿಷ. ಶಾಸ್ತ್ರಿ ಬಾರ ಇಲ್ಲಿ. ಸಾಹೇಬ್ರದ್ದು ಅಳ್ತತೆ. ಒಂದು ನಿಮಿಷ, ಏನು ಮಾಡ್ತಿದ್ಯಾ? ಇವನು ಶಾಸ್ತ್ರಿ ಅಂತ ಟೈಲರು, ನಮ್ಮೂರಿನವನೇ. ನಮ್ಮ ವಂಶಕ್ಕೆಲ್ಲ ಇವರಪ್ಪ ಇವ್ರ ತಾತನೇ ಬಟ್ಟೆ ಹೊಲಿತಾ ಇದ್ದಿದ್ದು. ಫಿಟ್ಟು ಅಂದರೆ ಫಿಟ್ಟು. ನೀವು ಬಟ್ಟೆ ಬೇಕಾದ್ರೆ ಸೈಮೆಂಟೇ ತೊಗೊಳ್ಳಿ, ರಿಸೆಪ್ಷನ್ ಟೈಮ್ಗೆ ನೀಟಾಗಿ ಹೊಲ್ಕೊಂಬಂದ್ಬಿಡ್ತಾನೆ. ಮೂರ್ತಿಗಳೇ,
ನೀವ್ಯಾಕೆ ಸುಮ್ಮನೆ ತೊಂದರೆ ತಗೋತೀರಾ? ಈ ಕಾಲದ ಮಕ್ಕಳು ನಾವು ಹೇಳ್ದಾಗ ಎಲ್ಲಿ ಬಟ್ಟೆ ಹೊಲಿಸ್ಕೋತಾರೆ. ಅವ್ರಿಗೆ ಎಲ್ಲಿ ಇಷ್ಟನೋ ಹೇಗಿಷ್ಟನೋ ಹಾಗೆ ಹೊಲಿಸ್ಕೊಳ್ಳಿ ಬಿಡಿ. ಮದುವೆ ರಿಸೆಪ್ಷನ್ ಆಗಿರ್ಲಿ, ನಮ್ಮ ವಿಕ್ರಮ್ ದಿನ ಹಾಕೊಳ್ಳೋ ಬಟ್ಟೆ ಬೆಲೆ ಎಷ್ಟು ಅಂತ ನಿಮಗೆ ಗೊತ್ತಿದೆಯಾ ಮೂರ್ತಿಗಳೇ? ಇಲ್ರಮ್ಮ, ನಿಜವಾಗ್ಲೂ ಗೊತ್ತಿಲ್ಲ. ಇಂಥ ಅಳಿಯಂಗೆ ಎಷ್ಟು ಸಾವಿರದ ಬಟ್ಟೆ ತಗೊಂಡು ಬರ್ತೀರಾ? ಎಷ್ಟು ದುಡ್ಡು ಇಟ್ಟಿದ್ದೀರಾ ಮೂರ್ತಿಗಳೇ? ಇದೇನ್ರಮ್ಮ ಹೀಗಂತೀರಾ? ಸಾಹೇಬ್ರಿಗೆ ಅವ್ರ ಲೆವೆಲ್ಗೆ ತಕ್ಕಾಗೆ ಬಟ್ಟೆ ಹೊಲಿಸ್ತೀನಿ. PF ದುಡ್ಡು ಬರ್ತದ್ರಮ್ಮ, ಒಳ್ಳೆ ಬಟ್ಟೆನೇ ಹೊಲಿಸ್ತೀನಿ. ಖುಷಿಗೆ ನಗ್ತಾ ಇದ್ದೀರಾ ಅಮ್ಮ ಅವರೇ? ಸಾಹೇಬ್ರೆ, ಶಾಸ್ತ್ರಿಗೆ ಅಳತೆ ಕೊಟ್ಬಿಡಿ. ಮಾವ, ನನ್ನ ಬಟ್ಟೆ ನಾನು ತೊಗೊತೀನಿ, ನೀವೇನು ತೊಂದರೆ ತೊಗೊಂಬಿಡಿ. ಮೂರ್ತಿಗಳೇ, ನೀವಿಂಥ ಮಾತಾಡಿದ್ರಲ್ಲ, ಅದು ಸಾಕು ಬಿಡಿ. ಇನ್ನೇನು ಬಿಡಿ ಮೂರ್ತಿಗಳೇ, ಒಡವೆ ನಾವೇ ಕೊಡಿಸ್ತಾ ಇದ್ದೀವಿ, ಬಟ್ಟೆ ನಾವೇ ತಗೋತಾ ಇದ್ದೀವಿ, ಇನ್ನೇನು ಖರ್ಚು ಮಿಕ್ತಲ್ಲ. ಮದುವೆ ದಿನ ಕಾರ್ ಕಳಿಸ್ಬಿಡ್ತೀವಿ, ಎಲ್ಲರೂ ಬನ್ನಿ ಮದುವೆಗೆ. ಆಯ್ತು ಅಮ್ಮವ್ರೆ, ಕಳಿಸಿ, ಕಾರಲ್ಲೇ ಬಂದ್ಬಿಡ್ತೀವಿ. ಅವ್ರು ನಮ್ಗೆ ಅವಮಾನ ಮಾಡ್ತಿದ್ದಾರೆ, ನೀನು ನೋಡಿದ್ರೆ ಕಿಸಿತಿದ್ಯಲ್ಲ. ಒಂದು ನಿಮಿಷ, ನಂಗೆ ಫೋನ್ ಬರ್ತಿದೆ. ಹಲೋ, ಅಕ್ಕ, ಭಾವ ಆಚೆ ಹೋದ್ರು ಕಣೆ, ಇಲ್ಲಿದ್ರೆ ಮಾತಾಡೋಕ್ಕಾಗಲ್ಲ, ನಾವು ಈಚೋಗೋಣ ಬಾ. ಸರಿ, ನಾನು ಇವತ್ತು ಬರೋಕ್ಕಲ್ಲ, ನಾಳೆ ಬರ್ತೀನಿ. ಭಾವ, ಅಕ್ಕ ನಿನ್ನ ಜೊತೆ ಮಾತಾಡ್ಬೇಕಂತೆ. ನಾನೆಲ್ಲೇ ಬಂದೆ? ಅಕ್ಕನಿಗೆ ನಾಚಿಕೆ ಅಂತೆ. ನೀವಿಬ್ರು ಮಾತಾಡ್ತಾರಿ, ನಾನು ಹೊರಗಡೆ ಕಾಯ್ತಾ ಇರ್ತೀನಿ. ಪರವಾಗಿಲ್ಲ, ನೀವು ಇರ್ರಿ. ಅಯ್ಯೋ ಭಾವ, ನಿಮ್ಮಿಬ್ರು ಮಧ್ಯೆ ನಾನು ಯಾಕೆ? ಶಿವ ಪೂಜಲ್ ಕರಡಿ ಬಿಟ್ಟಂಗೆ ನೀವಿಬ್ರು ಕ್ಯಾರಿ ಆನ್. ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳ್ಬೋದಾ? ಕೇಳಿ. ನನ್ನ ಕಂಡ್ರೆ ನಿಮಗೆ ನಿಜವಾಗ್ಲೂ ಇಷ್ಟನಾ? ನಮ್ಮ ಅಕ್ಕ ಮಧುವಂತಿ ಕೇಸ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಿದ್ದು ಇನ್ಸ್ಪೆಕ್ಟರ್ ಕುಮಾರ್ ಕೊಲೆ ಆಯ್ತಲ್ಲ, ಆ ಕೊಲೆ ಮಾಡಿದ್ದು ಯಾರು ಅಂತ ಪತ್ತೆ ಹಚ್ಚೋದಕ್ಕೆ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ. ನಾರಾಯಣಪಟ್ಟಣ